ರೇಡಿಯೋ ರಿಸೀವರ್. ಇದು ರೇಡಿಯೋ ರಿಸೀವರ್. ಇದನ್ನು ಸುಲಭವಾಗಿ ಮಾಡಬಹುದು. ಇದನ್ನು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ AM ಟ್ರಾನ್ಸ್ಮಿಟರ್ ಅಂದ್ರೇನು ತಿಳ್ಕೊಳ್ಳೋಣ. AM ಟ್ರಾನ್ಸ್ಮಿಟರ್ ನಾವು ಮಾತಾಡೋ ಒಂದು ವಾಯ್ಸ್ ಸಿಗ್ನಲ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಗಿ ಕನ್ವರ್ಟ್ ಮಾಡಿ ಟ್ರಾನ್ಸ್ಮಿಟ್ ಆಗುತ್ತೆ. ಹೀಗೆ ಆಡಿಯೋ ಸಿಗ್ನಲ್ ಕ್ಯಾರಿಯರ್ ಸಿಗ್ನಲ್ ಜೊತೆ ಸೇರಿದಾಗ ಇದರ ಒಂದು ಆಂಪ್ಲಿಟ್ಯೂಡಲ್ಲಿ ಚೇಂಜ್ ಆಗುತ್ತೆ. ಹೀಗಾಗಿ ಇದನ್ನು ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಥವಾ AM ಸಿಗ್ನಲ್. ಹಾಗಾದರೆ ವೇವ್ ಅಥವಾ ಫ್ರೀಕ್ವೆನ್ಸಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾವು ಇದನ್ನು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅಂದರೆ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ 1 ನಂಬರ್ ಆಫ್ ಸೈಕಲ್ ಇದ್ದರೆ ಅದನ್ನು ನಾವು 1 ಹರ್ಟ್ಸ್ ಅಂತ ಹೇಳ್ತೀವಿ. ಅದೇ ಒಂದು ಸೆಕೆಂಡಿಗೆ 4 ಸೈಕಲ್ಸ್ ಬಂದರೆ ಅದನ್ನು ನಾವು 4 ಹರ್ಟ್ಸ್ ಅಂತ ಹೇಳ್ಬೋದು. ಹೀಗೆ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡನ್ನು ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಮತ್ತು ಅದರ ಯೂನಿಟ್ ಬಂದು ಹರ್ಟ್ಸ್. ಪ್ರತಿ ಸೆಕೆಂಡಿಗೆ 1000 ಹರ್ಟ್ಸ್ ಇದ್ದರೆ ಅದು 1 ಕಿಲೋ ಹರ್ಟ್ಸ್ ಆಗುತ್ತೆ. ಹಾಗೆ 1000 ಕಿಲೋ ಹರ್ಟ್ಸ್ ಪ್ರತಿ ಸೆಕೆಂಡಿಗಿದ್ರೆ ಅದನ್ನು 1 ಮೆಗಾ ಹರ್ಟ್ಸ್ ಆಗುತ್ತೆ ಅದು. ಹಾಗೆ 1000 ಮೆಗಾ ಹರ್ಟ್ಸ್ ಇದ್ದರೆ ಪ್ರತಿ ಸೆಕೆಂಡಿಗೆ ಅದನ್ನು ನಾವು 1 ಗಿಗಾ ಹರ್ಟ್ಸ್ ಅಂತ ಹೇಳ್ತೀವಿ. AM ರೇಡಿಯೋ ಫ್ರೀಕ್ವೆನ್ಸಿ 540 ಕಿಲೋ ಹರ್ಟ್ಸಿಂದ 1700 ಕಿಲೋ ಹರ್ಟ್ಸ್ ತನಕ ಇರುತ್ತೆ. ಹಲವಾರು ರೇಡಿಯೋ ಸ್ಟೇಷನ್ಗಳು ತಮ್ಮದೇ ಆದ ಫ್ರೀಕ್ವೆನ್ಸಿಯಲ್ಲಿ ಟ್ರಾನ್ಸ್ಮಿಟ್ ಮಾಡ್ತದೆ. AM ರೇಡಿಯೋ ರಿಸೀವರ್ ಹೇಗೆ ಮಾಡೋದು ಬನ್ನಿ ನೋಡೋಣ. ಕಾಪರ್ ವೈರ್, ವೇರಿಯಬಲ್ ಕೆಪಾಸಿಟರ್, ವೈರ್, ಜರ್ಮೇನಿಯಂ ಡಯೋಡ್. ಜರ್ಮೇನಿಯಂ ಡಯೋಡು ರೇಡಿಯೋ ರಿಸೀವರಲ್ಲಿ ಫುಲ್ ವೇವ್ AM ಸಿಗ್ನಲ್ನ ಹಾಫ್ ವೇವ್ ಆಡಿಯೋ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿಕೊಳ್ಳುತ್ತೆ. PVC ಪೈಪ್, 3.5 mm ಆಡಿಯೋ ಜಾಕ್. ಮೊದಲಿಗೆ 0.3 mm ಕಾಪರ್ ವೈರ್ನ 20 mm ಇರೋ PVC ಪೈಪ್ಗೆ ಹೀಗೆ ಸುತ್ಕೋಬೇಕಾಗುತ್ತೆ. ಹಾಗೆ ಅದಕ್ಕೆ ಡಬಲ್ ಸೈಡ್ ಟೇಪ್ನ ಹೀಗೆ ಅಂಟಿಸ್ಕೋಬೇಕಾಗುತ್ತೆ. ಹೀಗೆ ಮ್ಯಾಚ್ ಬಾಕ್ಸ್ ಬಳಸಿ ಕಾಪರ್ ವೈರ್ಲಿ ಇರ್ತಕ್ಕಂಥ ಒಂದು ಇನ್ಸುಲೇಷನ್ನ ನಾವು ತೆಗಿಬೇಕಾಗುತ್ತೆ. ಹೀಗೆ ಒಂದು ಸಣ್ಣ ಕಾರ್ಡ್ಬೋರ್ಡ್ ಶೀಟ್ಗೆ ಎಲ್ಲ ರೀತಿಯಾದ ಒಂದು ಇಕ್ವಿಪ್ಮೆಂಟ್ನ ಅಂಟಿಸ್ಕೋಬೇಕಾಗುತ್ತೆ ಡಬಲ್ ಸೈಡ್ ಟೇಪ್ನ ಸಹಾಯದಿಂದ. ಹೀಗೆ ಸಣ್ಣದಾದಂಥ ಒಂದು ಮೊಳೆಗೆ ಗ್ರೌಂಡ್ ವೈರ್ನ ಕನೆಕ್ಟ್ ಮಾಡ್ಕೋಬೇಕು. ಹೀಗೆ ತಯಾರಾದ ಒಂದು ರೇಡಿಯೋಗೆ ನಾವು ಕ್ರಿಸ್ಟಲ್ ಇಯರ್ಫೋನ್ ಬಳಸಿ ಯಾವುದೇ ಒಂದು ಬ್ಯಾಟ್ರಿ ಸಹಾಯ ಇಲ್ಲದೆ ರೇಡಿಯೋ ಸಿಗ್ನಲ್ನ ಕೇಳ್ಬೋದು. ಅದರ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಹೀಗಿದೆ. ಕ್ರಿಸ್ಟಲ್ ಇಯರ್ಫೋನ್ ಇದ್ದರೆ ಮಾತ್ರ ನಾವು ಯಾವುದೇ ಒಂದು ಬ್ಯಾಟ್ರಿ ಸಹಾಯ ಇಲ್ಲದೆ ಕೇಳೋದಕ್ಕೆ ಸಾಧ್ಯ. ಕ್ರಿಸ್ಟಲ್ ಇಯರ್ಫೋನ್ ಇಲ್ದಿದ್ರೂ ಸಹ ನಾವು ಇದನ್ನು ಆಂಪ್ಲಿಫೈಯರ್ಗೆ ಕನೆಕ್ಟ್ ಮಾಡಿ AM ರೇಡಿಯೋ ಸಿಗ್ನಲ್ನ ನಾವು ಕೇಳ್ಬೋದು. ನೀವು ಬಳಸೋ ಆಂಟೆನಾ ಯಾವುದೇ ಒಂದು ಎಲೆಕ್ಟ್ರಿಕಲ್ ವೈರಿಂದ ದೂರ ಇರೋ ಹಾಗೆ ನೋಡ್ಕೊಳ್ಳಿ. ಈ ರೀತಿ ನಾವು ಆಂಟೆನಾ ಮತ್ತು ಗ್ರೌಂಡನ್ನು ಕನೆಕ್ಟ್ ಮಾಡ್ಕೋಬೇಕು. ಹಾಗೆ ಗುಡುಗು ಮತ್ತು ಸಿಡಿಲು ಬಂದಾಗ ಆಂಟೆನಾ ವೈರ್ನ ತೆಗೆದಾಕಬೇಕಾಗುತ್ತೆ. ಸಿಡಿಲು ಬಂದಾಗ ತೆಗೆದೇ ಇದ್ದರೆ ನಿಮ್ಮ ಒಂದು ರೇಡಿಯೋ ಎಕ್ವಿಪ್ಮೆಂಟು ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಈ ಒಂದು AM ರೇಡಿಯೋಗೆ ಆಂಪ್ಲಿಫೈರ್ನ ಕನೆಕ್ಟ್ ಮಾಡಿದೆ ಮತ್ತು ಅದರ ಸರ್ಕ್ಯೂಟ್ ಡಯಾಗ್ರಾಮ್. ಪೂರ್ತಿಯಾದ ರೇಡಿಯೋ ಈ ರೀತಿ ಕಾಣುತ್ತೆ. ಧನ್ಯವಾದಗಳು.